ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಜರಾತ್ ಡೇ 2 ಟ್ರಿಪ್. ನಾವು ಹೊರಟ್ವಿ ಅಹ್ಮದಾಬಾದಿಂತ್ರ ಭುಜ್ ಕಡೆಗೆ. ನಾವು ಅಹ್ಮದಾಬಾದ್ ನಮ್ಮ ಫ್ರೆಂಡ್ ಮನೆ ಒಳಗಿದ್ವಿ. ಅಲ್ಲಿಂದ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಲಂಚ್ ಎಲ್ಲ ಪ್ಯಾಕ್ ಮಾಡಿಕೊಂಡು 4 to 5 hours ಜರ್ನಿ ಇತ್ತು. ಸೊ ಹೊರಟ್ವಿ. ನಾವು ಲಂಚ್ ಪ್ಯಾಕ್ ಮಾಡ್ಕೊಂಬಂದಿರೋದ್ರಿಂದ ಅಲ್ಲೇ ಸೈಡಿಗೆ ಕಾರ್ ನಿಲ್ಲಿಸಿ ನಾವು ಲಂಚ್ ಎಲ್ಲ ಮುಗಿಸ್ಕೊಂಡ್ವಿ. ಲಂಚಿಗೆಲ್ಲ ನಾವು ಅವ್ರ ಮನೆಯಿಂದ ಪ್ರಿಪೇರ್ ಮಾಡ್ಕೊಂಬಂದಿದ್ವಿ. ಚಪಾತಿ, ಬ್ಯಾಳೆ ಪಲ್ಯ, ಚಿತ್ರಾನ್ನ. ಲಂಚ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಆ್ಯಕ್ಚುಲಿ ಅಹ್ಮದಾಬಾದಿಂದ ಭುಜ್ಜಿಗೆ ಹೋಗೋಕ್ಕೆ 4 to around 5 hours ಜರ್ನಿನೇ ಇತ್ತು. ನಾವು ಎಲ್ಲ ಅವ್ರದ್ದೇ ಕಾರ್ ಇಸ್ಕೊಂಡು ನಾವು ಟ್ರಿಪ್ಪೆಲ್ಲ ಇಟ್ನರಿ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ. ಡೇ 1 ಡೇ 2 ಎಲ್ಲ ಹೆಂಗೆ ಏನು ಮಾಡಬೇಕು ಅಂತ, ಎಲ್ಲೆಲ್ಲಿ ಹೋಗಬೇಕು, ಏನೇನು ನೋಡಬೇಕು ಎಲ್ಲ ರೆಡಿ ಇತ್ತು. ಮಕ್ಕಳಂತರೂ ಜರ್ನಿ ಒಳಗೆ ಆರಾಮ್ ಕೂತ್ಕೊಂಡು ಹಿಂದೆ ಆಟ ಆಡೋದು, ತಿನ್ನೋದು, ಉಣ್ಣೋದು. ನನ್ನ ಮಗ ನೋಡ್ಬೋದು ಈಗ ಚಪಾತಿ ತಿಂತಾನ, ಯಾಕಂದ್ರೆ ಅವ್ನು ನಾವು ಊಟ ಮಾಡುವಾಗ ಮಲ್ಕೊಂಡಿದ್ದ. ಆಮೇಲೆ ಹೋಗ್ತಾ ಸನ್ಸೆಟ್ ಆಯಿತು. ಇಲ್ಲಿ ಸನ್ಸೆಟ್ ಅಂತೂ ಭಾಳ ಚಂದಿತ್ತು. ಬಿಕಾಸ್ ಇಲ್ಲಿ ಗುಜರಾತ್ ವೆಸ್ಟ್ ಸೈಡ್ ಬರೋದ್ರಿಂದ ಸನ್ಸೆಟ್ ಅಂತೂ ಭಾಳ ಚಂದ ಕಾಣಿಸ್ತದೆ. ನೋಡ್ಬೋದು ಇಲ್ಲಿ ಮಕ್ಕಳೆಲ್ಲ ಹಿಂದೆ ಆಟ ಆಡೋದು, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸಾಕು ಹಾಯ್ ಮಾಡೋಕ್ಕೆ ಬರೋದು. ಫುಲ್ ಎಂಜಾಯ್ ಮಾಡಿದರು ಹಿಂದೆ ಕೂತ್ಕೊಂಡು. ಸನ್ಸೆಟ್ ತೀರಾ ಹತ್ರ ಬಂದಮೇಲೆ ನೋಡ್ಬೋದು ನೀವು, ಫುಲ್ ಸಣ್ಣಂತರೂ ರೆಡ್ಡಾಗಿತ್ತು. ಭಾಳ ಚಂದ ಕ್ಯಾಪ್ಚರ್ ಆಗಿದೆ. ಅದೊಂಥರ ಬಿಂದಿ ಇಟ್ಟಂಗಿತ್ತು. ಭಾಳ ಚಂದ ಕ್ಯಾಪ್ಚರ್ ಆಯ್ತದು. ಆಮೇಲೆ ನಾವು ಹೋಗಿ ಭುಜ್ ನೈಟ್ ಮುಟ್ಟಿದ್ವಿ. ನಾವು Airbnb ಬುಕ್ ಮಾಡೋದ್ರಿಂದ ನಾವು ಅಲ್ಲೇ ಕುಕ್ ಮಾಡಿಕೊಂಡೆ ನಾನು ಕಿಚಡಿ ಎಲ್ಲ ಮಕ್ಕಳಿಗೆ, ಸಾಫ್ಟ್ ಫುಡ್ ಆಗುತ್ತೆ ಅಂತ. ಆಮೇಲೆ ನೆಕ್ಸ್ಟ್ ಡೇ ಎದ್ದು ನಾವು ಈಗ ಐನಾ ಮಹಲ್ ನೋಡೋಕ್ಕೆ ಬಂದ್ವಿ. ಐನಾ ಮಹಲ್ ನೋಡ್ಬೋದು, ಇದು ಎಂಟ್ರೆನ್ಸು. ನಾವು ಇಲ್ಲಿಂದ ಒಳಗೆ ಹೋದರೆ ಐನಾ ಮಹಲ್ ಮತ್ತು ಪ್ರಾಗ್ ಮಹಲ್ ಅಂತ ಬಾಜುನೇ ಇದೆ. ಮಹಲ್ ಅಂದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು, ಅದು ಪ್ಯಾಲೇಸ್ ಅಂತ. ಐನಾ ಮಹಲ್ ಒಳಗಂತರೂ ಫುಲ್ ನಿಮ್ಗೆ ಒಂಥರ ಮ್ಯೂಸಿಯಂ ಥರ ಮಾಡಿದರು. ಈಗ ಏನು ಕಾಣಿಸ್ತಿದೆಯಲ್ಲ, ಅದು ಆ್ಯಕ್ಚುಲಿ ಪ್ರಾಗ್ ಮಹಲು. ಅದ್ರ ಮುಂದೆ ಹೋದರೆ ಅಲ್ಲಿ ಬಾಜುನೇ ಐತಿ ಐನಾ ಮಹಲ್ ಅಂತ. ಅದು ಟೈಮಿಂಗ್ ಎಲ್ಲ ಇತ್ತು, ಈ ಟೈಮಿಂದ ಈ ಟೈಮ್ ಅಷ್ಟೇ ಎಂಟ್ರಿ ಅಂತ. ಮಕ್ಕಳಂತೂ ಫುಲ್ ಖುಷಿಯಾಗಿದ್ದರು. ಅಲ್ಲೆಲ್ಲ ಆ್ಯಕ್ಚುಲಿ ಬರ್ಡ್ಸ್ ಎಲ್ಲ ಇತ್ತು. ಇದು ನೋಡ್ಬೋದು ಐನಾ ಮಹಲ್ ಅಂತ. ಅಲ್ಲಿ ನಮ್ಮ ಮನೆಯವರು ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಈಗೇನು ನೋಡ್ತಿದ್ದೀರಲ್ಲ, ಇದು ರಾಜಂದು ರೂಮು. ಅಲ್ಲಿ ಅವ್ನು ಯೂಸ್ ಮಾಡ್ತಿರೋದು ಎಲ್ಲನೂ ಇಟ್ಟಿದ್ರು. ಇದು ಸ್ಲಿಪ್ಪರ್ಸ್ ನೋಡ್ತಿದ್ರಲ್ಲ, ಆ ಸ್ಲಿಪ್ಪರು ಅದ್ರ ಒಳಗಡೆ ಪರ್ಫ್ಯೂಮ್ ಹಾಕ್ತಿದ್ರಂತೆ. ಅವ್ನು ಅಲ್ಲೇ ಹಿಂಗೆ ಪ್ರೆಸ್ ಮಾಡಿದಾಗ ಫುಲ್ ಅವ್ನು ಓಡಾಡ್ತಿದ್ರು, ಫ್ರೆಗ್ರೆನ್ಸ್ ಬರೋ ಥರ ಇತ್ತು. ಇದೆಲ್ಲ ಅವ್ನು ಯೂಸ್ ಮಾಡ್ತಿರೋ ವಸ್ತುಗಳು, ಫ್ಯಾನು, ಇದೆಲ್ಲ ಭಾಳ ಚಂದಿತ್ತು. ಮಿರರ್ ಮೇಲೆಲ್ಲ ವರ್ಕ್ ಎಲ್ಲ ಇತ್ತು. ಅವ್ನು ಯೂಸ್ ಮಾಡ್ತಿದ್ದ ಸ್ವಾರ್ಡ್ಸು, ಕಪ್ಸು, ಆಮೇಲೆ ಲ್ಯಾಂಪ್ಸು, ಆಮೇಲೆ ಡೆಕೋರೇಟಿವ್ ಐಟಮ್ಸು, ಒಂದು ಬೆಡ್ಡು, ಅದು ಎಲ್ಲನೂ ಅವ್ರು ಭಾಳ ಚಂದ ಅರೇಂಜ್ ಮಾಡಿ ಇಟ್ಟಿದ್ರು. ಅದೆಲ್ಲ ನಾವು ಒಂದು ರೂಮೆಲ್ಲ ನೋಡ್ಕೊಂಡು ಬಂದ್ವಿ. ಮೇಲೆಲ್ಲ ಹಿಂಗೆ ಫುಲ್ ಎಲ್ಲ ಮಿರರ್ ಇತ್ತು. ಇಲ್ಲಿ ನೀವು ನೋಡ್ತಿರ್ಬೋದು, ರೂಮಿಂದ ಹೊರಗೆ ಬಂದ ತಕ್ಷಣ ಇದೆಲ್ಲ ಹಿಂಗೆ ಹೊರಗೆ ಕಾರಿಡೋರು ಹಾಗೆಲ್ಲ ಇತ್ತು. ಸೋಫಾ ಸೆಟ್ಸ್ ಎಲ್ಲ ಇತ್ತು. ಈಗ ನೀವು ಮುಂದೆ ನೋಡ್ತಿರಲ್ಲ, ಇಲ್ಲಿ ಸೈಡಿಗೆಲ್ಲ ನಿಮಗೆ ಕಾಣಿಸ್ತಿದೆ ಅಲ್ಲ ಮಿರರ್ಸು, ಅದೆಲ್ಲ ವಾಕಿಂಗ್. ಐನಾ ಮಹಲ್ ಅಂದರೆ, ಐನಾ ಅಂದ್ರೇ ಹಿಂದಿ ಒಳಗೆ ಮಿರರು. ಸೊ ಈ ಮಹಲ್ ಒಳಗೆ ಫುಲ್ ಎಲ್ಲಿ ನೋಡಿದ್ರಲ್ಲಿ ಮಿರರೇ ಇತ್ತು. ಮಿರರ್ ಒಳಗೆ ಪೇಂಟಿಂಗ್ಸ್ ಎಲ್ಲ ಮಾಡಿದರು, ಭಾಳ ಚಂದ ಮಾಡಿದರು. ಆಮೇಲೆ ನೀವು ಬಾಜು ನೋಡ್ಬೋದು, ಅಲ್ಲಿ ಸಣ್ಣ ಡೋರೆಲ್ಲ ಕಾಣಿಸ್ತಿದೆ, ಆ ಡೋರು. ಆಮೇಲೆ ಈ ಫೋಟೋ ಎಲ್ಲ ಅವರು ರಿಯಲಿ ಹಂಟ್ ಮಾಡಿ ಶೂಟ್ ಮಾಡಿರೋದು. ಈ ಡೋರೆಲ್ಲ ದಂತದಲ್ಲೇ ಮಾಡಿರೋ ಡೋರ್ ಇತ್ತು. ಅದ್ರ ಮೇಲೆಲ್ಲ ವರ್ಕ್ ಪೇಂಟಿಂಗ್ಸ್ ಎಲ್ಲ ಮಾಡಿದರು. ಅದಕ್ಕೆ ಆ್ಯಕ್ಚುಲಿ ಗ್ಲಾಸ್ ಹಾಕಿ ಅದನ್ನು ಕ್ಲೋಸ್ ಮಾಡಿಟ್ಟಾರೆ. ವಾಲ್ ಪೇಂಟಿಂಗ್ಸ್ ಎಲ್ಲ ನೋಡ್ಬೋದು ನೀವು, ಎಷ್ಟು ಚಂದ ಇತ್ತು ವಾಲ್ ಪೇಂಟಿಂಗ್ಸ್ ಎಲ್ಲ. ಆಮೇಲೆ ನಾವು ಹಿಂಗೆ ಹೊರಗಡೆ ಬಂದರೆ ಇದು ಒಂದು ವರಾಂಡದ ಕತೆ. ಅಲ್ಲಿ ನಡಕ್ಕೆ ರಾಜ ಕುಂತು ಅವನ ಮುಂದೆಲ್ಲ ಎಂಟರ್ಟೈನ್ಮೆಂಟ್ ನಡೀತಿತ್ತು. ಇವೆಲ್ಲ ಲ್ಯಾಂಪ್ಸ್, ಇಲ್ಲೆಲ್ಲ ಲ್ಯಾಂಪ್ಸ್ ಹಾಕಿ ಇದು ಹಿಂಗೆ ಕಾರಿಡೋರ್ ವಾಕ್ ಮಾಡೋ ಥರ ಅಲ್ಲಿ ನಡಕ್ಕೆಲ್ಲ ಫೌಂಟನ್ ಹಾಕಿ ಇರ್ತಿತ್ತಂತ. ಮತ್ತು ನಡಕ್ಕಲ್ಲೇ ಫುಲ್ ನೀರು ಹಾಕಿ ಒಂಥರ ಹಿಂಗೆ ಸುತ್ತಲೂ ನೀರು, ನಡಕ್ಕೆ ಅವ್ನು ರಾಜ ಕೂತ್ಕೊಂಡು ಎಂಟರ್ಟೈನ್ಮೆಂಟ್ ಎಲ್ಲ ತೊಗೋತಿದ್ದ, ಆ ಥರ ಇತ್ತಲ್ಲೇ. ಇದಂತರೂ ಒಂಥರ ವರಾಂಡ ಭಾಳ ಚಂದಿತ್ತು. ಮ್ಯೂಸಿಕ್ ಆಗಲಿ, ಅಲ್ಲೆಲ್ಲ ಅವರು ಏನು ಪರ್ಫಾಮೆನ್ಸ್ ಕೊಡೋರೆಲ್ಲ ಅವ್ನು ಎದುರುಗಡೆ ಕೊಡ್ತಿದ್ರು. ಇದೆಲ್ಲ ರಿಟರ್ನ್ ಇದನ್ನ ಥರ ಬರೆದಿಟ್ಟಿದ್ರು ಅವರು. ಇಲ್ಲೆಲ್ಲ ಏನೇನು ಯಾವ್ಯಾವ ಥರ ಕಲ್ಚರಲ್ ಪ್ರೋಗ್ರಾಮ್ಸ್ ಇತ್ತಂತ. ಇದೊಂದು ಬೆಡ್ರೂಮು ಹಿಂಗೆ ಕಾಣಿಸ್ತಿತ್ತು ಒಂದು. ಮತ್ತು ಅಲ್ಲಿ ಒಂದು ವೇಯಿಂಗ್ ಮಷೀನು ಇತ್ತು. ಹಳೆ ಕಾಲದಾಗ ವೇಯಿಂಗ್ ಮಷೀನ್, ಕರೆಕ್ಟ್ ವೇಯಿಂಗ್ ಮಷೀನ್ ಹೆಂಗಿತ್ತು. ಮತ್ತು ಇದು ಅವ್ರದ್ದು ಚಾರಿಯಟ್.
ರಥ ಅವ್ನು ರಾಜ ಕುಂತು ಹೋಗೋಕ್ಕಲ್ಲ ಆ ಥರ ಇತ್ತು. ಇದು ಹೊರಗಡೆ. ಇದು ನಾವು ಬಂದ್ವಿ ಪ್ರಾಗ್ ಮಹಲ್ ಅಂತ. ಅಲ್ಲಿ 360 ಡಿಗ್ರಿದೊಂದು ರೊಟೇಟ್ ಆಗ್ತಿತ್ತು. ಅಲ್ಲಿ ನಾವು ಅದ್ರ ಮೇಲೆ ನಿಂತು ನಾವು ಡ್ಯಾನ್ಸ್ ಮಾಡಿದ್ವಿ. ಡ್ಯಾನ್ಸ್ ಎಲ್ಲ ಮಾಡಿದಾಗ ಅದು ಹಿಂಗೆ ರೊಟೇಟ್ ಆಗ್ತಿತ್ತು, ನಮ್ಮದೇ ಫೋನ್ ರೆಕಾರ್ಡ್ ಆಗ್ತಿತ್ತು. ಮಕ್ಳಿಗೂ ಹಿಂಗೆ ಡ್ಯಾನ್ಸ್ ಮಾಡಿಸಿದ್ವಿ, ಅವರೆಲ್ಲ ಫುಲ್ ಎಂಜಾಯ್ ಮಾಡಿದರು. ಇಲ್ಲೂ ಎಲ್ಲ ರಿಯಲಿ ಶೂಟ್ ಮಾಡಿ ಹಂಟ್ ಮಾಡಿರೋದು ಎಲ್ಲ ಸಿಂಹ, ಹುಲಿ ಅದೆಲ್ಲ ಇಟ್ಟಿದ್ರು ಅವರು. ಇದೆಲ್ಲ ಭಾಳ ಚಂದ ಇತ್ತು ಮಹಲ್. ಸ್ವಲ್ಪ ರಿನೋವೇಷನ್ ಎಲ್ಲ ಮಾಡ್ಯಾರಂತ, ಬಟ್ ಭಾಳ ಹಳೇದಿದು. ಅರೌಂಡ್ 1752 1700 ಆ ಕಡೆ ಇದೆ, ಆ ಟೈಮದ್ದೇ ಇದು. ಆ್ಯಕ್ಚುಲಿ ಅರ್ತ್ಕ್ವಿಕ್ ಎಲ್ಲ ಬಂದು ಮುಚ್ಚಿ ಹೋಗಿತ್ತಂತೆ, ಬಟ್ ಇವರು ರೀಬಿಲ್ಡ್ ಎಲ್ಲ ಮಾಡ್ಯಾರ ಒಂದು ಸ್ವಲ್ಪ. ಅಲ್ಲಿಂದ ನಾವು ಸ್ವಾಮಿನಾರಾಯಣ್ ಟೆಂಪಲಿಗೆ ಬಂದ್ವಿ. ಮಕ್ಕಳು ಇದು ಕೌ ನೋಡಿದ ತಕ್ಷಣ ಹಿಂಗೆ ಇದನ್ನ ಮಾಡೋಕ್ಕೆ ಹೋದರು. ಸ್ವಾಮಿನಾರಾಯಣ್ ಟೆಂಪಲ್ ಒಳಗೆ ಭಾಳ ಚಂದ ಮಾರ್ಬಲ್ ಕಾರ್ವಿಂಗ್ಸ್ ಮಾಡ್ಯಾರ. ನೀವು ನೋಡ್ಬೋದು ಇಲ್ಲಿ ಪೂರ್ತಿ ಅದು ಟೆಂಪಲ್ ಫುಲ್ ಮಾರ್ಬಲ್ದೇ ಇರೋದು. ಎಲ್ಲಿ ನೋಡಿದ್ರೆ ಅಲ್ಲಿ ಮಾರ್ಬಲ್ ಕಾರ್ವಿಂಗ್ಸ್ ಅದಾವು. ಟೆಂಪಲ್ ಒಳಗೆ ಫುಲ್ ಶ್ರೀಕೃಷ್ಣ ಮತ್ತು ರಾಧಾ ರಾಣಿದು ಟೆಂಪಲ್ ಇದು. ನೀವು ನೋಡ್ತಿರ್ಬೋದು ಇಲ್ಲಿ ರಾಧಾಕೃಷ್ಣ ಟೆಂಪಲ್ಲು. ಆಮೇಲೆ ಅಲ್ಲೇ ರಾಮ್ ಸೀತಾ ಲಕ್ಷ್ಮಣದು ಐತಿ ಮೂರ್ತಿ ಎಲ್ಲ. ನಾವು ಕುಂತು ನಾನು ಮಕ್ಕಳೆಲ್ಲ ಕುಂತು ಸ್ವಲ್ಪ ಹೊತ್ತು ಶ್ಲೋಕ ಎಲ್ಲ ಹೇಳಿದ್ವಿ. ಭಾಳ ಪೀಸ್ ಇತ್ತಿಲ್ಲಿ, ಭಾಳ ಚಂದಿತ್ತು. ಫುಲ್ ಎಲ್ಲ ಕಡೆ ಕಾರ್ವಿಂಗ್ಸೇ ಹಿಂಗೆ ಮಾಡಿದರು. ನೀವು ಡೀಟೇಲಿಂಗ್ ನೋಡ್ಬೋದು ನೀವು. ಅದೆಲ್ಲ ಭಾಳ ಒಂಥರ ಚಕಾಚಕ್ ಮೇಂಟೈನ್ ಮಾಡಿದರು. ಆ್ಯಕ್ಚುಲಿ ಆ ಮಹಲ್ಗಳಲ್ಲೆಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅವರು, ಕ್ಲೀನ್ಲಿನೆಸ್ ಅಷ್ಟು ಇರಲಿಲ್ಲ. ಬಟ್ ಈ ಟೆಂಪಲ್ ಅಂತೂ ಫುಲ್ ಕ್ಲೀನ್ ಇತ್ತು. ಆಮೇಲೆ ಸುತ್ತಲೂ ಓಪನ್ ಸ್ಪೇಸ್ ಇತ್ತು. ಫುಲ್ ಟೆಂಪಲ್ಲೇ ಮಾರ್ಬಲಿಂದ ಮಾಡಿದ್ರು. ಇದನ್ನು ನೋಡ್ತಿರ್ಬೋದು, ಫುಲ್ ಇದು ಟೆಂಪಲ್ ಹಾಗೆ ಇತ್ತು. ಅಲ್ಲಿಂದ ನಾವು ಮೆಮೋರಿಯಲ್ಗೆ ಹೋದ್ವಿ. ಅಲ್ಲಿಂದ ನಾವು ವಂದೇ ಮಾತರಂ ಮೆಮೋರಿಯಲ್ ಹೋದ್ವಿ, ಅದು ಕ್ಲೋಸ್ ಆಗಿತ್ತು. ಸೊ ಸಿಗೋಣ ನೆಕ್ಸ್ಟ್ ಡೇಯಲ್ಲಿ.